ಆದಿಕಾಂಡ ಮೊದಲನೇ ಅಧ್ಯಾಯ. ಆದಿಯಲ್ಲಿ ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿ ಮಾಡಿದನು. ಆದರೆ ಪ್ರೀತಿಯಲ್ಲಿ ಯಾಕೆ ನೋವನ್ನಿಟ್ಟನು? ನಾವು ಪ್ರೀತಿಸ್ತೇವೆ, ದೂರವಾಗ್ತೇವೆ, ಮೌನವಾಗಿ ನೋವು ಅನುಭವಿಸ್ತೇವೆ. ಅವನಿಗೆ ಎಲ್ಲವೂ ಗೊತ್ತಿದ್ದರೆ ಪ್ರೀತಿಯಲ್ಲಿ ನೋವು ಇಡ್ತಿರ್ಲಿಲ್ಲ. ಕನಿಷ್ಠ ನಮ್ಮ ನೋವನ್ನು ಕೇಳಲು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕ್ರಿ ಮೇಡಮ್ ಹೆದರ್ಸೇ ಬಿಟ್ರಲ್ಲ? ಯಾರಿ ನೀವು? ಇಲ್ಲೇ ಕೂತಿದ್ದೀರಾ? ನೀವು ಬೇಸರಾಗಿದ್ರಲ್ಲ, ಮಾತಾಡ್ಸಕ್ ಬಂದೆ. ಅದ್ಯಾಕ್ರಿ ಬೇಕು ನಿಮಗೆ? ಯಾಕಂದ್ರ ಒಬ್ರ ನೋವನ್ನ ಇನ್ನೊಬ್ರ ಹಂಚ್ಕೊಳೋದ್ರಿಂದ ನೋವು ಕಡಿಮೆ ಆಗತ್ತ. ನಾನ್ಯಾಕ್ರಿ ನಿಮ್ಮ ಹತ್ರ ನೋವು ಹಂಚ್ಕೋಬೇಕು? ನೋವನ್ನ ಹಂಚ್ಕೊಂಡ್ರ ಕಡಿಮೆ ಆಗತ್ತಂತ ನನ್ನ ನಂಬಿಕೆ. ನಿಮ್ಮ ನಂಬಿಕೆ ತೊಗೊಂಡು ನಾನೇನ್ರಿ ಮಾಡಲಿ? ಇಷ್ಟೆಲ್ಲ ಆಗಿದ್ದೆ ನಿಮ್ಮಂಥ ಹುಡುಗರಿಂದ. ಖರೆ ಹಂಗಂದ್ರ ಎಷ್ಟು ಜನ ಹುಡುಗರ ಜೊತೆ ಮಾತಾಡಿರಿ ಮೇಡಮ್? ಅಷ್ಟಕ್ಕೂ ನಿಮ್ಗೆ ಹೆಂಗ್ರಿ ನನ್ನ ನೋವು ಅರ್ಥ ಆಗುತ್ತಾ? ನಿಮ್ಮ ನೋವನ್ನ ಅರ್ಥ ಮಾಡ್ಕೊಳಕ ಡಿಕ್ಷನರಿ ಬೇಕೇನ್ರಿ? ನಮ್ಮಲ್ಲೂ ಒಂದು ನೋವಿದ್ರ ಸಾಕು. ಹೌದು, ನಿಮ್ಮ ಹೆಸರೇನು? ಅದ್ಯಾಕ್ರಿ ಬೇಕು ನಿಮಗೆ? ನನ್ನ ಜೀವನ ಪುಸ್ತಕದಾಗ ನಮ್ಮಿಬ್ರು ಪರಿಚಯ ಅನ್ನನಾಗಿರ್ಬಾರ್ದಲ್ಲ, ಅದಕ್ಕೆ. ರಮ್ಯಾಕೃಷ್ಣ ಅಂತ ನಿಮ್ಮ ಹೆಸರು? ನಮ್ಮ ಹೆಸರು ವೀರ. ನಿಮ್ಮ ಕತೆ ಏನಂತ ಕೇಳ್ಬೋದಾ? ಅದು ಕೇವಲ ಕತೆ ಅಲ್ಲ, ನನ್ನ ಜೀವನದ ಹೊಸ ಅಧ್ಯಾಯ. ಹಲೋ, ಇಲ್ಲಿ ಯಾರು ಕಾಯ್ಲಿಕ್ಕತ್ತಾರಂದಿದ್ಯಲ್ಲ, ಯಾರು ಕಾಣವಲ್ರು? ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೂತ್ಕೋಬೋದಾ? ಕೂತ್ಕೊಳ್ಳಿ. ನಿಮ್ಮ ಹೆಸರೇನು? ನನ್ನ ಹೆಸರು ವಿಷ್ಣು ಅಂತ. ನಿಮ್ಮ ಹೆಸರು? ರಮ್ಯಾ. ಯಾರಿಗೋಸ್ಕರನಾದರೂ ಕಾಯ್ತಿದ್ದೀರಾ? ಇಲ್ಲ. ನೀವು? ಇಲ್ಲ, ನೀವು ಗಿಫ್ಟ್ ತಂದಿದ್ರಲ್ಲ, ಅದಕ್ಕೆ ಕೇಳಿದೆ. ಗಿಫ್ಟಾ? ಓ, ಈ ಚಾಕ್ಲೇಟಾ? ಇದು ಸ್ಪೆಷಲ್ ಆಗಿರೋ ಯಾರಾದರೂ ಸಿಕ್ಕರೆ ಕೊಡ್ಬೇಕಂತ ಇಟ್ಕೊಂಡಿದ್ದು. ಈ ಡೈರಿ? ಇದು ನಾನು ಕವಿತೆ ಬರೆಯೋ ಡೈರಿ. ನಾನು ಅದರಲ್ಲಿ ಕವಿತೆ ಬರಿತೀನಿ. ಓ, ನೀವು ಕವಿತೆ ಬರೀತೀರಾ? ಹೌದು. ನಾನು ಕವಿತೆ ಬರೀತೀನಿ. ಹೌದಾ? ಹಂಗಾದ್ರೆ ಒಂದು ಕವಿತೆ ಓದಿ ನಿಮ್ಮದು. ಅಂದರೆ ನಾನು ಯಾವಾಗಾದರೂ ಬರಿತಿರ್ತೀನಿ. ಹಾಗೆ ಯಾವಾಗಾದರೂ ಬರೆದಿರೋ ಕವಿತೆ ಓದಿ ನೋಡೋಣ. ಒಂದರ್ಧ ಕದ ನೀನು, ಇನ್ನೊಂದರ್ಧ ಕದ ನಾನು, ಗಾಳಿ ಬೀಸಲೆಂದು ಕಾಯುತ್ತಿದ್ದೆವು ಪ್ರೀತಿ ಕೂಡಲೆಂದು ಬದುಕಿದ್ದೆವು. ಇಂದು ಮುಂಗಾರು ಸುರಿಯುತ್ತಿದೆ, ತಂಪು ತಂಗಾಳಿ ಬೀಸುತ್ತಿದೆ. ಬಾ ಸೇರಿ ಚಿಗುರೋಣ, ಬಾ ಕೂಡಿ ಬಾಳೋಣ. ಇದು ನೀವು ಬರೆದಿರೋ ಕವಿತೆನಾ? ನಂದೇ ಕವಿತೆ ಅದು. ತುಂಬ ಚೆನ್ನಾಗಿ ಬರೀತೀರಾ. ನೀವು ತುಂಬ ಚೆನ್ನಾಗಿ ಕವಿತೆ ಓದ್ತೀರಾ. ಹೌದ್ರೆ ನನಗೋಸ್ಕರ ಒಂದು ಕವಿತೆ? ಈ ಅಲೆಮಾರಿಗೆ ದೊರೆತ ಅನಿರೀಕ್ಷಿತ ಅಭಿಸಾರಿಕೆ, ಅಲಾರಾಮು ಇಲ್ಲದೆ ನನ್ನ ನಿದ್ದೆಗೆಡಿಸಿದ ನಿಹಾರಿಕೆ. ಕೇಳು ಕರೆಯುವೆಯ ಒಳಗೆ ತಟ್ಟಿದರೆ ನಿನ್ನದೆಯ ಬಾಗಿಲು. ಯಾರೋ ಸ್ಪೆಷಲ್ ಆಗಿರೋರಿಗೆ ಅಂದಿದ್ರಿ? ಸ್ಪೆಷಲ್ ಆಗಿರೋರು ನೀವೇ ಯಾಕೆ ಆಗಿರಬಾರ್ದು? ಅವನ ಕವನಕ್ಕೆ ಸೋತಿದ್ದ ನಾನು
ಪ್ರೀತಿಲಿ ಮುಳುಗಿದ್ದೆ. ಆತ ಆ ಕವಿತೆಯನ್ನ ನನಗೋಸ್ಕರನೇ ಬರೆದಿಟ್ಟಿದ್ದ ಅನ್ಸೋ ಥರ ಇತ್ತು. ಚಾಕ್ಲೇಟ್ ಕೊಟ್ಟ ಆ ಕ್ಷಣ ನಾವಿಬ್ರು ಒಂದಾಗಿದ್ವಿ. ಎಲ್ಲೆಡೆ ಜೊತೆನೇ ತಿರುಗಾಡಿದ್ವಿ. ಆದರೆ ಕೆಲ್ಸಕ್ಕೆ ಸೇರಿದ ನಂತರ ಅವನು ಬದಲಾಗತೊಡಗಿದ. ಮೆಸೇಜ್, ಕಾಲ್, ಭೇಟಿಗಳು ಎಲ್ಲವೂ ಕಡಿಮೆ ಆದವು. ಕೊನೆಗೆ ಒಂದಿನ ನಾನೇ ಅವನ್ನ ಅರ್ಜೆಂಟ್ ಆಗಿ ಪಾರ್ಕಿಗೆ ಬರಕ್ಕೆ ಹೇಳಿದೆ. ಹೇಗಿದೆಯೋ? ತುಂಬ ಬ್ಯುಸಿ ಇದ್ದೆ, ಹೋಗಬೇಕು. ಏನು ಕೆಲಸ ಇತ್ತು? ಈಗ ತಾನೇ ಬಂದಿದ್ಯಾ? ಆಗ್ಲೇ ಹೋಗ್ಬೇಕಾ? ಎಷ್ಟು ಸರ್ತಿ ಹೇಳಿದ್ರು ರಮ್ಯ ನಿಂಗೆ? ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಯಾಕೆ ಟಿಪಿಕಲ್ ಗರ್ಲ್ ಫ್ರೆಂಡ್ ಥರ ಎಲ್ಲ ಆಡ್ತಿದ್ದೆ ನೀನು? ಏನು ಟಿಪಿಕಲ್ ಗರ್ಲ್ ಫ್ರೆಂಡಾ? ನಾನು ಇಷ್ಟು ದಿನ ಕಾಲ್ ಮೆಸೇಜ್ ಮಾಡ್ತಾ ಇದ್ರು, ಅಟ್ಲೀಸ್ಟ್ ಒಂದು ಕಾಲ್ಗೂ ರಿಪ್ಲೈ ಕೊಡೋಕ್ಕಾಗ್ಲಿಲ್ವಾ? ಅಲ್ಲ, ರಾತ್ರಿ ಇಡೀ ಕಾಲು ಮೆಸೇಜ್ ಎಲ್ಲ ಮಾಡ್ತಾ ಇದ್ರೆ ಕೆಲಸ ಯಾವಾಗ ಮಾಡೋದು ನಾನು? ಸ್ವಲ್ಪ ಮೆಚೂರ್ ಆಗಿ ವಿಚಾರ ಮಾಡು. ಅಲ್ಲ, ಒಂದು ಕಾಲ್ ತಾನೇ ರಿಪ್ಲೈ ಮಾಡಕ್ಕೆ ಹೇಳಿದ್ದು, ಅದನ್ನೂ ಮಾಡೋಕ್ಕಾಗಲ್ವಾ? ಅಷ್ಟು ಬ್ಯುಸಿ ಆಗಿದ್ಯಾ? ಬಹುಶಃ ನನ್ನ ಕಾಲ್ ಮೆಸೇಜ್ ನಿನಗೆ ಡಿಸ್ಟರ್ಬ್ ಮಾಡ್ತಿರ್ಬೋದು. ಅಲ್ಲ, ನಾನೇನು ಡಿಸ್ಟರ್ಬ್ ಮಾಡ್ತಿರ್ಬೋದಲ್ಲ? ಸಾಕು, ಇದು ನಿನಗೆ ನಿಲ್ಲಿಸ್ಬಿಡೋಣ. ಹಾಗಲ್ಲ ರಮ್ಯಾ, ಸ್ವಲ್ಪ ಅರ್ಥ ಮಾಡ್ಕೊ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅರ್ಥ ಮಾಡ್ಕೊಳಕ್ಕೆ ಏನಿದೆ ಇಲ್ಲಿ? ಇನ್ನೇನು ಉಳಿದಿಲ್ಲ. ನಿನಗೆ ನನಗಿಂತ ನಿನ್ನ ಕವಿತೆನೇ ಇಂಪಾರ್ಟೆಂಟ್ ಅನ್ಕೊಂಡಿದ್ದೆ. ಆದರೆ ಈಗ ಕವಿತೆನೂ ಬಿಟ್ಟಿದ್ಯಾ? ನಮ್ಮ ಭವಿಷ್ಯಕ್ಕೆ ಅಂತ ಕವಿತೆನೇ ಬಿಟ್ಟಿರೋ ನೀನು ನಾಳೆ ನನ್ನ ಬಿಡಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಸಾಕು ವಿಷ್ಣು, ನನಗಿಂತ ನಿನ್ನ ಕೆಲಸನೇ ಇಂಪಾರ್ಟೆಂಟ್. ಇನ್ನು ಮುಂದೆ ನಿನ್ನ ಮುಖನೂ ತೋರ್ಸೋಕೋಬೇಡ ನನಗೆ. ರಮ್ಯಾ, ಹಾಗಲ್ಲ, ಅರ್ಥ ಮಾಡ್ಕೊ. ನಾನು ಬಿಟ್ಟು ಹೋಗ್ಬೇಡ ರಮ್ಯಾ. ನೀನು ಈ ಜಾಗದಲ್ಲಿ ನನ್ನ ಬಿಟ್ಟು ಹೋಗಿದೀಯ. ನಮ್ಮ ಪ್ರೀತಿಲಿ ನಿಜಾಯ್ತಿ ಇದೆ. ಒಂದಲ್ಲ 10 ವರ್ಷ ಆದರೂ ನಾನು ಇದೇ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ನೀನು ಇವತ್ತಲ್ಲ ನಾಳೆ ಬಂದೇ ಬರ್ತೀಯ. ಅವನಿಗೆ ಹೇಳಿದ್ದು ಇನ್ನೂ ನನ್ನ ಕಿವಿಗೆ ಗುಯ್ಗುಡ್ತಿದೆ. ಹಾಗಾದ್ರೆ ಮತ್ತೆ ಯಾವಾಗ್ಲೂ ಭೇಟಿ ಆಗ್ಲಿಲ್ವಾ? ಯಾವತ್ತೂ ಇಲ್ಲ. ಮಾತಾಡಕ್ಕೂ ಟ್ರೈ ಮಾಡ್ಲಿಲ್ವಾ? ಇಲ್ಲ. ಆದ್ರೆಗಿದ್ರೆ ಏನೂ ಇಲ್ಲ. ನಿಮ್ಗೆ ಯಾಕ್ರೆ ಅಷ್ಟೊಂದು ಕನ್ಸನ್ನು? ಸಮಾಧಾನ ರೀ ಮೇಡಮ್ಮ, ಸಮಾಧಾನ. ನಾನು ವಿಷ್ಣು ಅಲ್ಲ, ವೀರ. ಏನೋ ಕೇಳ್ಬೇಕಂತ ಅನಿಸ್ತು, ಕೇಳ್ದೆ. ನನ್ನ ಮ್ಯಾಕೆ ಸಿಟ್ ಮಾಡ್ಕೊಂತೀರಿ? ಸರಿ, ನಿಮ್ಗೇನೆ ಅಂತ ಒಂದು ನೋವಿದೆ ಅಂದ್ರಲ್ಲ, ನಿಮ್ ಕತೆ ಏನು? ನನ್ನ ಕತೆ ಬಿಡ್ರಿ ಮೇಡಮ್ಮ. ನಾ ಹಾಡಿರೋ ಹಾಡು, ನಮ್ಮ ಹುಡುಗಿ, ನಮ್ಮ ದೋಸ್ತರು, ನಮ್ಮ ಬಸ್ ಸ್ಟ್ಯಾಂಡು, ಆ ಕತೆನೇ ಬರೇ ಬಿಡ್ರಿ. ಅಂದ್ರು ನನ್ನ ಕತೆ ಕೇಳ್ತೀರೇನ್ರಿ? ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡನು, ನಿನ್ನ ನುಡಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು. ಯಾಕೋ ವರ್ಕೌಟ್ ಆಗ್ತಾ ಇಲ್ಲಲ್ಲ? ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ. ವರ್ಕೌಟ್ ಆಗ್ತಾ ಇದೆ. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ,
ತಂದಿದೆ ಹಿತವ ನಮಗಾಗಿ ಜೋಡಿ ಬಾನಾಡಿ ಜೋಡಿ ಬಾನಾಡಿ ಮೇಲೆ ಹಾರಾಡಿ ತೇಲಾಡಿ ಓಲಾಡಿ ನಲಿದಂತೆ ನಾವು ಹಾಡೋಣ ಇನ್ನೇಕೆ ಬಾ ಚಿಂತೆ ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ಇಂದು ಸೇರಿ ನಾವು ಜೀವ ಹೂವಾಗಿದೆ. ಆದ್ರೂ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಹೇ ಥ್ಯಾಂಕ್ ಯು. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ನಿಮ್ಮಷ್ಟೇನು ಹಾಡಲ್ಲ ಬಿಡಿ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ. ನಿಮ್ಮ ಹೆಸರು? ನನ್ನ ಹೆಸರು ವೀರ. ವೀರ, ತುಂಬ ಚೆನ್ನಾಗಿದೆ ನೇಮು. ಹೌದು, ಏನು ಮಾಡ್ಕೊಂಡಿದ್ದೀರಾ ನೀವು? ಏನಿಲ್ಲ, ಸಾಂಗ್ ಹಾಡ್ತಾ ಇರ್ತೀನಿ, ಅಡ್ಡಾಡ್ತಾ ಇರ್ತೀನಿ. ನೀವೇನು ಮಾಡ್ಕೊಂಡಿದ್ದೀರಾ? ನಾನಿಲ್ಲೇ KUDಲಿ MA ಮಾಡ್ತಿದ್ದೀನಿ. ಓ ಸೋ ಗ್ರೇಟ್. ಯಾರ್ಯಾರೋ ಬರ್ತಾರೋ ಏನೋ. ಗೀತಾ ಬಾರೆ. ಹೌದು, ಇವ್ರು ಯಾರು? ನನ್ನ ಫ್ರೆಂಡ್. ಓ ಹ್ಞೂ. ಸರಿ, ನಾನು ಬರ್ತೀನಿ. ಮತ್ತೆ ಯಾವಾಗ ಸಿಗ್ಬೋದು? ಮತ್ತೆ ನೋಡುವ, ದೇವ್ರಿಚ್ಛೆ. ಯಾವಾಗ ಭೇಟಿ ಮಾಡಿಸ್ತಾರೋ ಅವಾಗ ಆಗೋಣ. ಬಾಯ್. ಹಾಂ ಬಾಯ್. ಈ ಹುಡುಗಿರು ಮಾತಾಡುವಾಗ ಹಾಡು ಹೇಳುವಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಭೇಟಿಯಾಗೋಣ ಅಂತಂದಮೇಲೆ ದೇವ್ರ ಹೆಸರು ಹೇಳ್ಬಿಡ್ತಾರೆ. ಆದರೂ ಹುಡುಗಿ ಚೆನ್ನಾಗಿದ್ದಾಳೆ. ನಾನು ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ನೀವಂತೂ ಕಥನ ಕಟ್ಟ ಬಂದಿರಿ. ಮುಂದೇನಾಯ್ತು? ಆಮೇಲೆ ಏನಾಯ್ತಂದ್ರೆ, ಹಲೋ ವೀರು, ಪಾಲೆ ಟ್ರೆಕ್ಕಿಂಗ್ ಹೋಗೋಣ. ವೀರು, ನಿನ್ನೆಯಿಂದ ನೋಡತ್ತೀನಿ ಭಾಳ ಬ್ರಷಿಂಗ್ ಆಗಿಯಲ್ಲ. ಏನಿಲ್ಲ ಬಿಡೋ. ಆದರೂ ಟ್ರೆಕ್ಕಿಂಗಲ್ಲಿ ಏನೋ ಮಿಸ್ ಹೊಡೆತೈತಲ್ಲ. ಏನದು? ಹುಡುಗಿರಿಲ್ಲ ಮಗ. ಮಗ ಹುಡುಗರು ಬಂದಾರ್ಲೇ. ಗೀತಾ ಪರಿಚಯ ಇದ್ದಾಳೇನು? ಹಾಂ, ಪರಿಚಯ ಮಾಡಿಸ್ಲೇ. ಹಾಯ್ ಗೀತಾ, ಹಾಯ್. ಹೇಗಿದ್ರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈ ಕಡೆ ಬಂದದ್ದು? ಏನಿಲ್ಲ, ಟ್ರೆಕ್ಕಿಂಗ್ ಬಂದಿದ್ವಿ. ಓ, ಟ್ರಕ್ಕಿಂಗಾ? ಹಾಗಾದ್ರೆ ನಾವು ನಿಮ್ಮ ಜೊತೆ ಬರ್ಬೋದಾ? ಎಲ್ಲರೂ ಒಟ್ಟಿಗೆ ಸೇರಿ ಟ್ರಕ್ಕಿಂಗ್ ಮಾಡೋಣ. ಸರಿ. ಎಕ್ಸ್ಕ್ಯೂಸ್ ಮೀ, ಈ ಟ್ರೆಕ್ಕಿಂಗೆಲ್ಲ ಇರಲಿ, ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರೇನು? ಪೂಜಾ. ಪೂಜಾ. ಪೂಜಾ ಗಂಧಿನಾ? ಅಲ್ಲ, ಪೂಜಾ ಪಾಟೀಲ್. ನಿಮ್ಮ ಹೆಸರು? ಚಿತ್ರ. ಚಿತ್ರಕಲಾ? ಅಲ್ಲಲ್ಲ, ಚಿತ್ರಲೇಖ. ಚಿತ್ರಲೇಖ. ಹೌದು, ನಿಮ್ಮ ಹೆಸರು? ಪ್ರದೀಪ್. ರಾಜಾ? ಅಲ್ಲ, ಪ್ರದೀಪ್ HA. ನಿಮ್ಮ ಹೆಸರು? ನಮ್ಮ ಹೆಸರು ದೀಪಕ್. ದೀಪಕ್. ರಾಜ್? ಅಲ್ಲ, ರಾಠೋಡ್. ದೀಪಕ್ ರಾಠೋಡ್. ನೋಡಿದ್ರಲ್ಲ, ದೇವ್ರ ಚಿತ್ತ ಅಂದ್ರಿ. ದೇವ್ರ ಚಿತ್ತ ನಿಜ ಆಯಿತು. ಹೌದು. ಗೀತಾ, ಸಿಂಪಲ್ ಆಗಿ ಒಂದು ಮಾತು ಕೇಳ್ತೀನಿ. ಕೇಳಿ. ಈ ಸಂಜೆ ಯಾಕಾಗಿದೆ ಎಂದ ಹಿಡಿದು ಇಳಿ ಸಂಜೆವರೆಗೂ ಜೊತೆಯಾಗಿದ್ದೀವಿ. ಬದುಕಿನ ಕೊನೆ ಸಂಜೆವರೆಗೂ ನನ್ನ ಜೊತೆಯಾಗಿರ್ತೀಯಾ? ಸರಿ, ಮತ್ತೆ ನಾಳೆ ಭೇಟಿಯಾಗುವ ಬಸ್ ಸ್ಟ್ಯಾಂಡಲ್ಲಿ. ಓಕೆ. ಅಲ್ಲೇ ಗೀತಾ, ಪ್ರೀತಿ ಮಾಡಕ್ಕೆ ಯಾಕೆ ಒಪ್ಕೊಂಡೆ? ಇತ್ತೀಚೆಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ಸ್ಟೇಟಸ್ ಮತ್ತು ರೇಂಜ್. ಅರ್ಥ ಮಾಡ್ಕೋ, ವಿಚಾರ ಮಾಡೆ. ಇತ್ತೀಚೆಗೆ ಬೇಕಾಗಿರೋದು ಪ್ರೀತಿ ಅಲ್ಲ, ಸ್ಟೇಟಸ್ ಮತ್ತು ರೇಂಜ್. ಅರ್ಥ ಮಾಡ್ಕೋ, ವಿಚಾರ ಮಾಡೆ.
ಹೇ ಹಾಯ್ ಗೀತಾ, ಹ್ಞೂ ನಾನು ಬಂದಿದ್ದೀನಿ ನೋಡು. ಹ್ಞೂ ಏನು ಹ್ಞೂ ನೋಡು, ಹ್ಞೂ ಏನು ಬರೀ ಹ್ಞೂ ಹ್ಞೂ ಅನ್ನತ್ತಿ. ಗಂಟ್ಲದ್ರೊಳಗೆ ಏನರ ಸಿಕ್ಕೊಂಡೈತಾನ? ವಿಕ್ಸ್ ತೊಗೊಂಬರ್ಲಿ. ಕೂಲ್ ಕೂಲ್. ಸರಿ, ಈಗ ನಾನು ಹಿಂಗೆ ಗೀತಾ ಅಂತ ಕರೀಲು ಇನ್ನು ಗೀತು ಅಂತ ಕರೀಲು? ಏನು ಗೀತು? ನನ್ನ ಹೆಸರು ಗೀತಾ. ಗೀತಾ ಅಂತ ಕರಿ. ಯಾಕೆ ಗೀತಾ ಇಷ್ಟಿಟ್ಟಾಗಿ? ನಾ ಏನಾದರೂ ತಪ್ಪು ಮಾಡಿದ್ನಾ? ಮಾಡೋದೆಲ್ಲ ಮಾಡಿಬಿಟ್ಟು ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಇದೆಯಾ ನೀನು? ಎಲ್ಲ ಆಗಿದ್ದು ನಿನ್ನಿಂದಾನೆ. ಏನು ನಾನಾ? ನೀನೇ. ನನ್ನ ರೇಂಜಿಗೆ, ನನ್ನ ಸ್ಟೇಟಸ್ಸಿಗೆ ಎಷ್ಟೋ ಹುಡುಗರು ನನ್ನ ಹಿಂದೆ ಬಿದ್ರೂ ಅವರು ನಾನು ಒಪ್ಕೊಂಡಿಲ್ಲ. ಎಲ್ಲಿಂದಲೋ ಬಂದು ನೀನು ಪ್ರಪೋಸ್ ಮಾಡಿದ್ರೆ ನಿನ್ನ ನಾನು ಒಪ್ಕೋಬೇಕಾ? ಏ ಗೀತಾ, ಪ್ರ್ಯಾಂಕ್ ಮಾಡತ್ತೀಯಲ್ಲ ನೀನು? ನನ್ನ ನೋಡಿದ್ರೆ ನಿನಗೆ ಪ್ರ್ಯಾಂಕ್ ಮಾಡೋಳ ಥರ ಕಾಣಿಸ್ತಿದ್ದೀನ ನಾನು? ಲೈಫ್ ಇದು, ನಾನು ಪ್ರ್ಯಾಂಕ್ ಮಾಡ್ತಿಲ್ಲ. ಸೀರಿಯಸ್ ಆಗಿ ನಿನಗೆ ಹೇಳ್ತಾ ಇರೋದು. ಅಂಥದ್ದು ನಾ ಏನು ಮಾಡಿದೆ? ನೋಡು, ನನ್ನ ಸ್ಟೇಟಸ್ಸಿಗೂ ನಿನ್ನ ಸ್ಟೇಟಸ್ಸಿಗೂ ಮ್ಯಾಚ್ ಆಗಲ್ಲ. ನಮ್ಮ ಸ್ಟೇಟಸ್ಸಿಗೆ ಮ್ಯಾಚ್ ಆಗೋರ್ನ ನಾವು ಹುಡುಕೊಂಬೇಕು. ಗೀತಾ, ನಾನು ನಿನ್ನ ಸ್ಟೇಟಸ್ಸು ರೇಂಜು ನೋಡಿ ಪ್ರೀತಿ ಮಾಡಲಿಲ್ಲ. ನನ್ನ ಪ್ರೀತಿ ನಿಜವಾದದ್ದು. ನೋಡು, ಜೀವನದಲ್ಲಿ ಬದುಕಕ್ಕೆ ಸ್ಟೇಟಸ್ ಮುಖ್ಯ, ನಿನ್ ಪ್ರೀತಿ ಅಲ್ಲ. ಗೀತಾ, ಈ ಥರ ಎಲ್ಲ ಮಾತಾಡಬೇಡ. ನಂಗೆ ಒಂಥರ ಅನ್ನಿಸ್ತಾ ಇದೆ. ಪ್ಲೀಸ್ ಗೀತಾ, ಪ್ಲೀಸ್ ಪ್ಲೀಸ್ ಗೀತಾ, ಈ ಥರ ಎಲ್ಲ ಮಾಡಬೇಡ. ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಇದನ್ನಿಲ್ಲಿಗೆ ಬಿಟ್ಬಿಡು. ಗೀತಾ, ಬಿಡು ನನ್ನ ಕೈ. ಇಲ್ಲ. ಬಿಡು ಕೈ. ಹ್ಞೂ. ಒಂದು ಹುಡುಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಒಂದು ಹುಡುಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಗೀತಾ, ಗೀತಾ, ಗೀತಾ ನನ್ನ ಯಾಕೆ ಬಿಟ್ಟು ಹೋದ್ಲು ಗೊತ್ತಿಲ್ಲ. ಅವಳಿಗೆ ಬೇರೆ ಏನೋ ಇಷ್ಟ ಆಗಿರ್ಬೋದು. ಆದರೆ ನಾ ತುಂಬಾ ಇಷ್ಟಪಟ್ಬಿಟ್ಟೆ. ಅವಳು ಅಂದಿದ ಆ ಮಾತಿಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಗೀತಾಗೆ ನನ್ನ ಸ್ಟೇಟಸ್ ಬೇಕಾಗಿತ್ತು, ರೇಂಜ್ ಬೇಕಾಗಿತ್ತು. ಆದರೆ ನನ್ನಲ್ಲಿರೋದು ಪ್ರೀತಿ ಮಾತ್ರ. ಅವಳನ್ನ ತುಂಬಾ ಇಷ್ಟಪಟ್ಬಿಟ್ಟೆ. ಆದರೆ ಅವಳು ಅದೆಲ್ಲ ಬಿಡ್ರಿ ಮೇಡಮ್ಮ. ನೀವು ವಿಷ್ಣುವನ್ನ ಯಾಕೆ ಬಿಟ್ರಿ? ಅವನೇನಾದರೂ ಹಿಂಸೆ ಮಾಡಿದ್ನಾ? ಇಲ್ಲ. ಏನಾದರೂ ಮೋಸ ಮಾಡಿದ್ನಾ? ಹ್ಞೂ. ಮತ್ತು ಅವನ್ನ ಯಾಕೆ ಬಿಟ್ರಿ ಮೇಡಮ್ಮ? ಅವ ನಿಮಗೋಸ್ಕರ ಕವನ ಬರೆಯೋದು ಬಿಟ್ಟಾನಲ್ರಿ, ನಿಮಗೋಸ್ಕರ ಕೆಲಸ ಮಾಡ್ತಾನಲ್ರಿ. ಮತ್ತೆ ಯಾಕೆ ಅವನು ಬಿಟ್ರಿ? ಮತ್ತೆ ನಿಮ್ಮ ಕಥೆಯಲ್ಲಿ ಹೇಳಿದ್ರಲ್ಲ, ಅವನು ಇನ್ನೂ ಅಲ್ಲೇ ವೇಟ್ ಮಾಡ್ತಿರ್ತಾನಂತ. ನಾ ಒಂದು ಮಾತು ಹೇಳ್ತೀನಿ, ನೀವು ಮಾಡ್ತೀರಾ? ನೀವು ಅವನಿಗೆ ಒಂದೇ ಒಂದ್ಸಲ ಕಾಲ್ ಮಾಡಿ, ಅವ ರಿಸೀವ್ ಮಾಡೇ ಮಾಡ್ತಾನ. ಅವ ಮಾಡಲಿಲ್ಲ ಅಂದರೆ ನನ್ನ ಹೆಸರು ವೀರೇ ಅಲ್ಲ. ವೀರ, 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 ಯಾಕೆ ಕರ್ಕೊಂಡು? ಯಾರೇ ನೀವು? ನಾನು ರಮ್ಯಾ ಅಂತ. ನೀವು ವೀರನ್ನ ಕರ್ಕೊಂಡು ಹೋಗ್ತಿದ್ರ? ನೀವ್ಯಾರು? ಐ ಆಮ್ ಡಾಕ್ಟರ್ ವೀರ. ಯಾರು ವೀರ? ವೀರ? ವೀರ ಅಲ್ಲ, ನಾನು ರವಿ. ರವಿನಾ? ನಾನು ಅವನ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದೆ. ಮೆಂಟಲ್ಲ? ನಮ್ಮ ಹೆಸರು ವೀರ, 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 ವೀರ. ನಮ್ಮ ಹೆಸರು ವೀರ, 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 ವೀರ. ಡಾಕ್ಟರ್ ಸಾಬ್, ಒಂದು ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಸರಿ. ಹೌದು, ನಾನು ರವಿ, ಮೆಂಟಲ್ ಹಾಸ್ಪಿಟಲಿಂದ ಬಂದೆ. ನಾನು ಮೆಂಟಲಿ ಇಲ್ಲಿರ್ಬೋದು, ನೀವು ಮೆಂಟಲಿ ಇಲ್ಲಲ್ಲ. ನಮ್ಮದು ಕಥೆನೇ ಇರ್ಬೋದು, ನಿಮ್ಮದು ಕತೆ ಅಲ್ಲ. ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ. ವೀರ, ಮತ್ತೆ ಭೇಟಿ ಯಾವಾಗ? ಭೇಟಿನ? ಈ ಕತೆ ಇಲ್ಲಿಗೆ ಮುಗೀತು.
ಲೇ ಎಷ್ಟು ದಿನ ಅಂತ ಹಿಂಗೆ ಇರ್ತಿ ಬಾ ಒಂದು 90 ಹೊಡ್ಯಾನ ಮನ್ಸಿಗೆ ಬೇಜಾರಾದಾಗ ಚಟ ಮಾಡಿದ್ರಾಗ ತಪ್ಪಿಲ್ಲಿ ಮರ್ತ್ ಬಿಡು ಬಾಕಿನ ಜಸ್ಟ್ ಮೂವ್ ಆನ್ ಬ್ರೋ ಜಸ್ಟ್ ಮೂವ್ ಆನ್. ನೋಡಿ ಗೆಳೆಯ, ನನ್ನನ್ನು ನಾನಂತೂ ಹಾಳು ಮಾಡ್ಕೊಳ್ಳೋದಿಲ್ಲ. ಹಂಗಂತೇಳಿ ಮತ್ತೊಬ್ರು ಯಾರೋ ಬಂದು ನಾನು ಹಾಳು ಮಾಡೋಕ್ಕೂ ನಾನು ಅವಕಾಶ ಕೊಡಲ್ಲ. ಹುಡುಗಿ ನನ್ನ ಜೊತೆಗಿದ್ಲಂತ ಹೇಳಿ ಖುಷಿಯಾಗಿರೋದು, ಬಿಟ್ಟೋದ್ಲು ಅಂತ ಹೇಳಿ ಹಾಳಾಗೋದು ಅದೆಲ್ಲ ನನ್ನ ಜಾಯಮಾನ ಅಲ್ಲ. ಒಳ್ಳೆ ಮನಸ್ಸಿಂದ ನಿಜಾಯಿತಿಯಾಗಿ ನಾನು ಆಕೆ ಪ್ರೀತಿ ಮಾಡಿ ಕಾಯ್ದೀನಿ. ಅವಳು ಬರ್ತಾಳಂತ ನಂಗೆ ನಂಬಿಕೆ ಅದು. ಮಿಕ್ಕದೆಲ್ಲ ದೇವ್ರು ನೋಡ್ಕೊತಾನೆ. ರಮ್ಯಾ, ವಿಷ್ಣು, ಐ ಸಾರಿ ವಿಷ್ಣು. ಐ ರಿಯಲಿ ಸಾರಿ. ನನ್ನ ತಪ್ಪಾಯ್ತು. ಸಾರಿ ಅಲ್ಲ, ಯಾಕೆ ಹೇಳ್ತೀಯ ರಮ್ಯಾ? ಇದನ್ನೆಲ್ಲ ನಾನು ಮನಸ್ಸಿಗೆ ಹಚ್ಕೊಂಡಿಲ್ಲ. ನಾನು ಯಾವ ಜಾಗದಲ್ಲಿ ಇರ್ತೀನಂತ ಹೇಳಿದ್ನಲ್ಲ, ಅದೇ ಜಾಗದಾಗಿದ್ದೀನಿ. ಬಾ, ಭೇಟಿಯಾಗೋಣ. ನಾನು ಬರ್ತಿದ್ದೀನಿ ವಿಷ್ಣು, ನಾನು ಬರ್ತಿದ್ದೀನಿ. ಜೀವನದಲ್ಲಿ ಎದುರಿಸುವಂಥ ಪರಿಸ್ಥಿತಿಗಳು ಬಂದಾಗ ಸಂಬಂಧಗಳನ್ನು ಹಾಳು ಮಾಡ್ಕೋಬೇಕು. ಬದಲಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿರಿ. ನೋಡ್ರಿ ಡಾಕ್ಟರ್ ಸಾಬ, ನಾ ಲೈಫ್ ಸೆಟ್ ಮಾಡಿದ್ದೆ. ಹೌದಾ, ಏನು ಮಾಡಿದಪ್ಪ? ನಮ್ದೊಂದು ಕತೆ ಅಂತ, ನಮ್ಮ ವೀರ ಅಂತ, ಗೀತಾ ಅಂತ, ಅದಕ್ಕೊಂದು ಲವ್ ಅಂತ, ಮತ್ತು ಅದಕ್ಕೊಂದು ಬ್ರೇಕಪ್ ಅಂತ, ಏನೇನೋ ಅಂತ. ಕತೆನಾ? ಆ ಕಥೆನೋ ನಿಜಾನೋ ನನಗೆ ಮಾತ್ರ ಗೊತ್ತು. ತಡಿ ಭಯ, ಅಡ್ವಾನ್ಸ್ ಆಗಿಬಿಟ್ಟೆ. ಬ್ಯಾಸರ ಆಗಿದ್ದು ನೋಡಿ.